ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮದುವೆ ವಿವಾದ ಈಗ ಮುನ್ನೆಲೆಗೆ ಬಂದಿರುವಂತಹದ್ದು. ದಿಢೀರ್ ಮದುವೆ ಫಿಕ್ಸ್ ಆಗಿದ್ದಕ್ಕೆ ಊಹಾಪೋಹ ಸೃಷ್ಟಿಯಾಗಿತ್ತು. ಗಣೇಶ್ ದಂಪತಿಗೆ ಈಗ 17ನೇ ಮದುವೆ ವಾರ್ಷಿಕೋತ್ಸವದ ಸಂಭ್ರಮ. ನನ್ನ ಮದುವೆ ಬಗ್ಗೆ ನೂರಾರು ವದಂತಿ ಹಬ್ಬಿತ್ತು. ನನ್ನನ್ನು ಒತ್ತಾಯದ ಮೂಲಕ ಮದುವೆ ಮಾಡಲಾಗಿತ್ತು ಅಂತೇಳಿ ಗಣೇಶ್ ಹಾಗೂ ಅವರ ದಂಪತಿ ಅಂದರೆ ಶಿಲ್ಪಾ ಗಣೇಶ್ ಈ ರೀತಿಯಾಗಿ ಹೇಳ್ಕೊಂಡಿದ್ರು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಸುದ್ದಿ ಬರ್ತಾ ಇದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮದುವೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅದೊಂದು ವಿವಾದ ಕೂಡ ಆಗಿತ್ತು. ಆ ಒಂದು ವಿವಾದಕ್ಕೆ ಈಗ ಒಂದು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಗಣೇಶ್ ದಂಪತಿ ಈಗ 17ನೇ ಮದುವೆ ವಾರ್ಷಿಕೋತ್ಸವವನ್ನು ಮಾಡ್ಕೊಳ್ತಾರೆ. ನನ್ನ ಮದುವೆ ಬಗ್ಗೆ ನೂರಾರು ವದಂತಿ ಹಬ್ಬಿತ್ತು. ನನ್ನನ್ನು ಒತ್ತಾಯದ ಮೂಲಕ ಮದುವೆ ಮಾಡಲಾಗಿತ್ತು ಈ ರೀತಿಯಾಗಿ ಗಣೇಶ್ ಅವ್ರಿಗೆ ಹೇಳ್ಕೊಂಡಿದ್ರು. ಆದರೆ ಶಿಲ್ಪಾ ನನ್ನ ನೆಚ್ಚಿನ ಸ್ನೇಹಿತೆ ಆಗಿದ್ದು. ಸ್ನೇಹ ಪ್ರೇಮಕ್ಕೆ ತಿರುಗಿ ಮದುವೆ ಆಯಿತು ಅಂತೇಳಿ ಈಗ ಗಣೇಶ್ ಅವರು ಹೇಳ್ಕೊಂಡಿರುವಂತಹದ್ದು. ಆದರೆ ಆ ಸಮಯದಲ್ಲಿ ನನ್ನ ಮತ್ತು ಶಿಲ್ಪಾ ಬಗ್ಗೆ ನೂರಾರು ವದಂತಿಗಳು ಹಬ್ಬಿತ್ತು. 17ನೇ ಮದುವೆ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಗಣೇಶ್ ಅವರು ತಮ್ಮ ಮದುವೆ ಆಗಿದ್ದಂತಹ ಒಂದು ಸಂದರ್ಭದಲ್ಲಿ ಏನೆಲ್ಲ ಆಯಿತು ಆ ವಿಚಾರಗಳನ್ನು ಈಗ ಮೆಲುಕು ಹಾಕಿದ್ದಾರೆ. ಈಗಾಗಲೇ ಗೋಲ್ಡನ್ ಸ್ಟಾರ್ ಗಣೇಶ್ ಮದುವೆಯಾಗಿ 17 ವರ್ಷ ಆಗಿರುವಂಥದ್ದು. ಈಗಾಗಲೇ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ಮದುವೆ ಸಂದರ್ಭದಲ್ಲಿ ಅಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಶಿಲ್ಪಾ ಗಣೇಶ್ ಇವರಿಬ್ಬರು ಕೂಡ ಮದುವೆ ಆಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಊಹಾಪೋಹಗಳು, ಒಂದಷ್ಟು ವದಂತಿಗಳು ಶಿಲ್ಪಾ ಗಣೇಶ್ ಅವರ ಮೇಲೆ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ಗಣೇಶ್ ಹಾಗೂ ಶಿಲ್ಪಾ ಅವರು ತುಂಬ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದರು. ಈಗ 17ನೇ ವರ್ಷಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ನಟ ಗಣೇಶ್ ಅವರು ಆ ಒಂದು ವಿಚಾರದ ಬಗ್ಗೆ ಮೆಲುಕನ್ನು ಹಾಕಿದ್ದಾರೆ. ಈಗಾಗಲೇ ಆ ದಂಪತಿ ತುಂಬ ಅನ್ಯೂನ್ಯವಾಗಿ ಸಂಸಾರವನ್ನು ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಆದರೆ ಮದುವೆ ಆಗುವಂತಹ ಸಂದರ್ಭದಲ್ಲಿ ಇವರಿಬ್ಬರು ಎದುರಿಸಿದಂತಹ ಒಂದು ವಿಚಾರಗಳು ಇದೆಯಲ್ಲ, ಅದು ಬಹಳ ಕ್ಲಿಷ್ಟಕರವಾದಂತಹ ಒಂದು ವಾತಾವರಣ ಆಗಿತ್ತು. ಆದರೆ ಅದೆಲ್ಲವನ್ನೂ ಕೂಡ ನೀಟಾಗಿ ತುಂಬ ಅದ್ಭುತವಾಗಿ ಎಲ್ಲೂ ಕೂಡ ಯಾವ ಕಾಂಟ್ರವರ್ಸಿಗೂ ಕೂಡ ಸಿಗಾಕೊಳ್ಳದಲೇ ಗಣೇಶ್ ಮತ್ತು ಹಾಗೆ ಶಿಲ್ಪಾ ಗಣೇಶ್ ಇಬ್ಬರೂ ಕೂಡ 17ನೇ ವರ್ಷವನ್ನು ಪೂರೈಸಿ ಈಗ 18ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ವಿಚಾರ ಕೂಡ. ಯಾಕೆಂತಂದರೆ ಗಣೇಶ್ ಕೂಡ ತುಂಬ ಬ್ರಿಲಿಯಂಟ್. ಯಾಕೆಂತಂದರೆ ಕೆಲವೊಂದು ವಿಚಾರಗಳನ್ನು ತುಂಬ ಸೆನ್ಸಿಟಿವ್ ಆಗಿ ತೆಗೆದುಕೊಳ್ಳುವಂತಹ ವ್ಯಕ್ತಿ. ಜೊತೆಗೆ ಯಾವ ವಿಚಾರಕ್ಕೆ ಎಲ್ಲಿ ಯಾವಾಗ ಉತ್ತರವನ್ನು ಕೊಡಬೇಕು ಅದೇ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ. ಸೊ ಹಾಗಾಗಿ ಅವರ ಸಂಸಾರ ಕೂಡ ಇವತ್ತಿಗೂ ಕೂಡ ಅಷ್ಟೇ ಅದ್ಭುತವಾಗಿದೆ. ಅದು ಹಾಗೇ ಇರಲಿ. ಜೊತೆಗೆ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಪ್ರತಿಯೊಬ್ಬರೂ ಕೂಡ ತುಂಬ ಪ್ರೀತಿಯಿಂದ, ತುಂಬ ಅಪ್ಪಿಗೆಯಿಂದ ಎಲ್ಲರನ್ನೂ ಕೂಡ ಪ್ರೀತಿ ಮಾಡುವಂತಹ ವ್ಯಕ್ತಿ. ಅದೇ ರೀತಿ ಶಿಲ್ಪಾ ಗಣೇಶ್ ಅವರು ಕೂಡ. ಆದರೆ ಅವರ ಒಂದು ಮದುವೆ ದಿನ ಅಂದರೆ ಮದುವೆ ಆಗುವಂತಹ ಸಂದರ್ಭದಲ್ಲಿ ಎದುರಿಸಿದಂಥ ಒಂದು ಸವಾಲುಗಳಿದೆಯಲ್ಲ, ಆ ಸವಾಲುಗಳು ನಿಜಕ್ಕೂ ಇವತ್ತು ಅದನ್ನು ನೆನೆಸ್ಕೊಂಡ್ರೆ ಶಿಲ್ಪಾ ಗಣೇಶ್ ಹಾಗೂ ಗಣೇಶ್ ಅದನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸೋದು ಅಂತಂತಂದರೆ ಅವರಿಗೆ ನಿಜಕ್ಕೂ ಶಾಕ್ ಅನಿಸುತ್ತೆ. ಯಾಕೆಂತಂದ್ರೆ ನಾವು ಇಷ್ಟು ಚೆನ್ನಾಗಿ ನಿಭಾಯಿಸಿದ್ವಾ ಅಂದರೆ ಎಲ್ಲರೂ ಯಾರ ಬಾಯಿಗೂ ಕೂಡ ಅವರು ಸಿಗಾಕೊಂಡಿಲ್ಲ. ಮದುವೆ ಆಗುವಂತಹ ಸಂದರ್ಭದಲ್ಲಿ ಮಾತ್ರ ಶಿಲ್ಪಾ ಗಣೇಶ್ ಅವರ ಮೇಲೆ ಒಂದಷ್ಟು ಆರೋಪಗಳು, ಒಂದಷ್ಟು ವದಂತಿಗಳು ಹಬ್ಬಿತ್ತು. ಅದನ್ನು ಅಷ್ಟೇ ನೀಟಾಗಿ ಈಗ ಅದಕ್ಕೆಲ್ಲವನ್ನೂ ಕೂಡ ಒಂದು ಉತ್ತರವನ್ನು ಕೊಟ್ಕೊಂಡು ಈಗ ಅವರ ಸಂಸಾರದಲ್ಲಿ ತುಂಬ ಅದ್ಭುತವಾಗಿ ಬಾಳನ್ನು ನಡೆಸ್ತಾ ಇರುವಂತಹದ್ದು.